ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲಾಡ್ಲೆ ಮಶಾಕ್ ದರ್ಗಾ ಕೇಸ್ನಲ್ಲಿರುವಂತಹ ಆರೋಪಿಗಳನ್ನ ಬಿಡುಗಡೆ ಮಾಡಿದಂತ ಸರ್ಕಾರದ ಕ್ರಮ ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗಾಗಿತ್ತು. ಕೋಮು ಗಲಭೆಗೆ ಕಾರಣರಾದಂಥವರು, ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದವರು, ಸಮಾಜದ ಸ್ವಾಸ್ಥ್ಯಕ್ಕೆ ಬೆಂಕಿ ಇಟ್ಟವರು ಮತ್ತು ಕೋಮು ಗಲಭೆಗೆ ಪ್ರಚೋದನೆ ಮಾಡಿದವರ ಮೇಲೆ ಏನು ಕೇಸ್ಗಳನ್ನ ಹಾಕಲಾಗಿತ್ತು, ಆ ಕೇಸ್ಗಳನ್ನ ಕಾಂಗ್ರೆಸ್ ಸರ್ಕಾರ ವಾಪಸ್ ತೆಗೆದುಕೊಂಡಿತ್ತು. ಅದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಇದೀಗ ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಕೋಮುಗಲಭೆ ಕೇಸ್ ವಾಪಸ್ ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. 52 ಜನರ ಕ್ರಿಮಿನಲ್ ಕೇಸ್ ಹಿಂಪಡೆದಿತ್ತು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಈಗ ಹೈಕೋರ್ಟ್ ತಡೆ ನೀಡಿದೆ. ಸರ್ಕಾರದ ನಿರ್ಧಾರವನ್ನು ಆಕ್ಷೇಪಿಸಿ PIL ಸಲ್ಲಿಕೆಯಾಗಿತ್ತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ದರು ಗಿರೀಶ್ ಭಾರದ್ವಾಜ್. ಈಗ ಅರ್ಜಿ ವಿಚಾರಣೆ ನಡೆಸಿದಂತಹ ವಿಭಾಗೀಯ ಪೀಠ ಸರ್ಕಾರ ಏನು ಲಾಡ್ಲೆ ಮಶಾಕ್ ದರ್ಗಾ ಕೇಸಲ್ಲಿ 52 ಜನರನ್ನ ಕೈಬಿಟ್ಟಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಈಗ ತಡೆ ಕೊಟ್ಟಿದೆ. ಲಾಡ್ಲೆ ಮಶಾಕ್ ದರ್ಗಾ ಕೇಸ್ನಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಯಾಕೆ ಅಂದ್ರೆ ಈ ಕೇಸ್ನಲ್ಲಿ 52 ಜನ ಏನು ಕ್ರಿಮಿನಲ್ಗಳಿದ್ರು, ಆ ಕ್ರಿಮಿನಲ್ಗಳ ಕೇಸನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಯಾಕೆ ಕ್ರಿಮಿನಲ್ಗಳು ಅಂತಂದರೆ, ಅವತ್ತು ಏನು ಕಲಬುರಗಿಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಅತಿ ದೊಡ್ಡ ಗಲಾಟೆ ಆಯಿತು, ಪೊಲೀಸರ ಮೇಲೆ ಹಲ್ಲೆ ಆಯಿತು, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಕಂತ ಕಿಡಿಗೇಡಿಗಳು ಇನ್ನಿಲ್ಲದ ಪ್ರಯತ್ನ ಪಟ್ಟರು. ಅದರಲ್ಲಿ ದಾಖಲಾದಂತಹ ಕೇಸ್ಗಳನ್ನ, ಕ್ರಿಮಿನಲ್ ಕೇಸ್ಗಳನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ತು ಮೊನ್ನೆ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಸಾಕಷ್ಟು ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಪ್ರತಿಪಕ್ಷಗಳು ಹರಿಹಾಯ್ದುವು. ಈ ತರ ಮಾಡ್ತಾ ಹೋದ್ರೆ ಯಾರಿಗೂ ಕೂಡ ಭಯ ಭಕ್ತಿ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈಗ ಧರ್ಮಾಧಾರಿತವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು ಸರಿ ಅಲ್ಲ ಅಂತ ಬಹಳ ಜನ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಭಾರದ್ವಾಜ್ ಎನ್ನುವವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕೊಂಡಿದ್ರು. ಇದನ್ನ ಪೀಠ ಎತ್ತಿ ಹಿಡಿದಿದೆ. ಎಸ್, ಕೊಟ್ಟಿದ್ದು ಸರಿ ಇಲ್ಲ ಅಂತ ಈ ಒಂದು ಸರ್ಕಾರದ ಆದೇಶ ಏನಿದೆ ಅದಕ್ಕೆ ತಡೆ ಕೊಟ್ಟಿದೆ. ನ್ಯಾಯಮೂರ್ತಿ KS ಹೇಮಲೇಕರ್ ಪೀಠ ಈ ಆದೇಶವನ್ನ ನೀಡಿದೆ. ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ. ಕಲಬುರಗಿಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ. ಸೊ ಈ ದರ್ಗಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಇನ್ನು ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ನ ಆದೇಶಕ್ಕೆ ಬಿಜೆಪಿ ಸ್ವಾಗತ ಎಂದಿದೆ. ಸ್ವಾಗತ ಕೋರಿ ಟ್ವೀಟ್ ಮಾಡಿದ್ದಾರೆ ಸಂಸದ PC ಮೋಹನ್. ವೋಟ್ ಪಾಲಿಟಿಕ್ಸ್ಗೆ ಕಾನೂನು ತಪರಾಕಿ ಹಾಕಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಆಳಂದ ಗಲಭೆ ಕೇಸ್ನಲ್ಲಿ ಹೈಕೋರ್ಟ್ ಏನು ತಡೆ ಕೊಟ್ಟಿದೆ ಅದನ್ನ ಸ್ವಾಗತಿಸ್ತೇವೆ ಅಂತ ಹೇಳಿದ್ದಾರೆ.
ಎಸ್, ಗಲಭೆ ಕುರಿತಂತೆ ಏನು ಹೈಕೋರ್ಟ್ ತಡೆ ಕೊಟ್ಟಿದೆ ಅದನ್ನ PC ಮೋಹನ್ ಅವರು ಪೋಸ್ಟರ್ ಅಲ್ಲಿ ಸ್ವಾಗತವನ್ನ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಸರ್ಕಾರ ಏನು ನಡೆದುಕೊಂಡಿದೆ ಅದಕ್ಕೆ ಈಗ ಕೋರ್ಟ್ ತಪರಾಕಿ ಹಾಕಿದೆ. ಮೇಲ್ನೋಟಕ್ಕೆ ತಪ್ಪು ನಡೆದಿದೆ ಅಂತ ಕೋರ್ಟ್ಗೆ ಅನಿಸಿದೆ. ಹೈಕೋರ್ಟ್ ತಡೆಯಾಜ್ಞೆ ಸ್ವಾಗತಿಸಿ PC ಮೋಹನ್ ಅವರು ಪೋಸ್ಟ್ ಹಾಕಿದ್ದಾರೆ. ಇನ್ನು ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ. ಕೇಸ್ ವಾಪಸ್ ಪಡೆದ್ರೆ ಅವರು ಮತ್ತೆ ಗಲಭೆ ಸೃಷ್ಟಿಸ್ತಾರೆ. ಹೈಕೋರ್ಟ್ ಆದೇಶದಿಂದ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಇನ್ಮುಂದೆ ಇಂತಹ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಚ್ಚರಿಕೆ ವಹಿಸಲಿ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ R ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಸರ್ಕಾರ ಮಾಡಿದಂಥ ತಪ್ಪು, ಮುಸಲ್ಮಾನರು ಬಂದ ಕಾನೂನು, ಹಿಂದೂಗಳು ಬಂದ ಕಾನೂನು ಮಾಡೋಕ್ಕೆ ಹೊರಟಿದೆಯಲ್ಲ, ಅವ್ರನ್ನ ರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ಹಿಂದೆ KFD, ಪಾಪ್ಯುಲರ್ ಫ್ರಂಟ್ ಇವರೆಲ್ಲ ದೇಶ ದ್ರೋಹಿ ಥರ ಕೆಲಸ ಮಾಡ್ತಾ ಇದ್ರು. ಹಿಂದೆ ಹಾಸನದಲ್ಲಿ ಅವ್ರ ಕೇಸೆಲ್ಲ ತೆಗೆದ್ರು. ಆಮೇಲೆ ಅವರು ಶುರು ಮಾಡಿದ್ರು, ಇಡೀ ದಂಧೆ ಮಾಡೋಕ್ಕೆ ಶುರು ಮಾಡಿದ್ರು. ಇವತ್ತು ಇದೂ ಅಷ್ಟೇ, ಅವ್ರ ಕೇಸನ್ನು ವಾಪಸ್ ತೆಗೆದು ಮತ್ತೆ ಅವರೆಲ್ಲ ಬೀದಿಗೆ ಬಂದು ಮತ್ತೆ ಅವರ ಹಳೆ ಚಾಳಿಯನ್ನು ದೇಶ ವಿರೋಧಿ ಚಟುವಟಿಕೆ, ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು ಮಾಡುವಂಥ ಪ್ರವೃತ್ತಿ. ನನಗನ್ಸ್ತತೆ ಕೋರ್ಟು ಸ್ಟೇ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಒಂದು ರೀತಿ ಕಪಾಳ ಮೋಕ್ಷ, ಮಕ್ಕದ ಮೇಲೆ ಹೊಡೆದಿದ್ದಾರೆ, ಕಪಾಳ ಮೋಕ್ಷ. ಇದಾದ್ರೂ ಜ್ಞಾನ ಇಟ್ಕೊಂಡು ಇನ್ಮೇಲೆ ಈ ಥರ ಓಟ್ಗೋಸ್ಕರ ಮುಸ್ಲಿಮರ ಓಲೈಕೆ ಮಾಡ್ಕೊಳ್ಳುವಂಥದ್ದು ಸರಿಯಲ್ಲ ಅನ್ನೋದು ಈ ಸರ್ಕಾರಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಅರ್ಥ ಆಗ್ಬೇಕು. ಬರೀ ದೇವಸ್ಥಾನಗಳು ಸುತ್ತಬಿಟ್ಟು ನಾಮ ಹಾಕ್ಕೊಂಡು ವಿಭೂತಿ ಹಾಕ್ಕೊಂಡು ನಾನು ಹಿಂದೂ ಅಂತ ಹೇಳಿದ್ರೆ ಯಾರು ನಂಬೋ ಸ್ಟೇಜಲ್ಲಿ ಯಾರೂ ಇಲ್ಲ. ನಿಜವಾಗ ನೀನೇನ ಇದ್ದಿದ್ರೆ ಆ ಕೇಸಲ್ಲಿ ಯಾರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಯಾಕೆ ವಾಪಸ್ ತಗೊಂತೀರ ಕೇಸ್ಗಳನ್ನು? ದೇಶ ವಿರೋಧಿ ಅನ್ನೋದಕ್ಕಿಂತ ಸಮಾಜ ವಿರೋಧಿ, ಸಮಾಜದ ಶಾಂತಿಯನ್ನು ಕದಡುವ, ಸಮಾಜದಲ್ಲಿ ಕೋಮು ಸಾಮರಸ್ಯಕ್ಕೆ ಬೆಂಕಿ ಹಚ್ಚುವ, ಸಮಾಜದಲ್ಲಿ ಹಿಂದೂ ಮುಸಲ್ಮಾನ ಅನ್ನುವಂತಹ ಭಾತೃತ್ವಕ್ಕೆ ಕೊಳ್ಳಿ ಇಡುವ ಯಾವುದೇ ಘಾತಕ ಶಕ್ತಿಗಳಾಗ್ಲಿ ಅವರನ್ನ ಸುಮ್ಮನೆ ಬಿಡಬಾರ್ದು. ಅದು ಹಿಂದೂಗಳಾಗ್ಲಿ, ಮುಸಲ್ಮಾನರಾಗ್ಲಿ, ಕ್ರೈಸ್ತರಾಗ್ಲಿ ಅಥವಾ ಯಾವುದೇ ಜಾತಿ ಧರ್ಮಕ್ಕೆ ಸೇರಿದವರಾಗ್ಲಿ. ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ದೇಶ, ಅದೇ ನಮ್ಮ ಮಂತ್ರ. ಹೀಗಾಗಿ ಎಲ್ಲರೂ ಒಟ್ಟಾಗಿ ಬಾಳುವುದಕ್ಕೆ ಸಹಕಾರಿಯಾಗುವಂತೆ ನಾವು ಪರಸ್ಪರ ಭಾತೃತ್ವದಲ್ಲಿ ಬದುಕಬೇಕೇ ಹೊರತು ಹಿಂದೂ ಮುಸಲ್ಮಾನ್ ಅಂತ ಬೆಂಕಿ ಹಚ್ಚುವ ಯಾರೇ ಆಗಲಿ ಅವರೊಂದಿಗೆ ಯಾವುದೇ ರೀತಿಯಂಥ ರಾಜಿ ಇಲ್ಲ. ಇವತ್ತು ಲಾಡ್ಲೆ ಮುಷಾಕ್ ದರ್ಗಾ ಕೇಸಲ್ಲೂ ಕೂಡ ಅವತ್ತು ಅವರು ಕಾನೂನನ್ನು ಕೈಗೆತ್ತಿಕೊಂಡಿದ್ರು. ಅನ್ಯ ಧರ್ಮೀಯರ ವಿರುದ್ಧ ಮಸಲತ್ತು ಮಾಡಿದ್ರು ಅನ್ನೋದು ನಿಜ ಅನ್ನೋದಾದರೆ ಅವರನ್ನು ಬಿಟ್ಟು ಬಿಡೋದು ಅಷ್ಟು ಒಳ್ಳೆಯದಲ್ಲ ಸಮಾಜದ ಸ್ವಾಸ್ಥ್ಯಕ್ಕೆ. ಇವತ್ತು ಹೈಕೋರ್ಟ್ ಕೂಡ ಆ ವಿಚಾರದಲ್ಲಿ ತಡೆಯನ್ನು ನೀಡಿದೆ. ಆ ಮೂಲಕ ಡೆಫಿನೆಟ್ಲಿ ಸರ್ಕಾರಕ್ಕೆ ಮುಖಭಂಗ ಆಗಿದೆ.